ಹ್ಮ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಸ್ವರೂಪ, ಬೆಂಗಳೂರಿಂದ. ಆ, ಎಲ್ಲ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲಲ್ಲಿ ಯಾರ್ಯಾರಿದ್ದೀರಾ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಯಾರಾದರೂ ಲೈವ್ ಬಂದ್ರಾ? ಯಾರ್ಯಾರು ಲೈವ್ ಬಂದರೆ ಹಾಯ್, ಬಂದವರಿಗೆ ಓಕೆ. ಇವತ್ತು ನಾನು ಮಾಡ್ತಿರೋ ಅಡುಗೆಗೆ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅಮೂಲ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಇದು ಡ್ರೈ ಕೋಕೋನಟ್ ಪೌಡರು, ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕು ಅಮೂಲ್ದು ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಕ್ರೀಮ್ ಬೇಕು, ಅದೂ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಬೇಕು, ಮಿಲ್ಕ್ ಬೇಕು. ಇಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಿರೋ ಅಡುಗೆ ಹೆಸರು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ರೋಲ್ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗೆ ಇದು ಒಂದು ಸ್ವೀಟ್, ಬೇಕ್ರಿ ಸ್ವೀಟ್ ಟೈಪ್ ಇರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದಾಗ ಗೊತ್ತಾಗುತ್ತೆ. ಟೇಸ್ಟ್ ಅಂತೂ ಬೇಕ್ರಿ ಸ್ವೀಟ್ಸೇ ಅದೇ ಥರ ಇರುತ್ತೆ, ಆದರೆ ಈಸಿಯಾಗಿ ಮಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಒಲೆಯಲ್ಲಿ ಬಿಸಿ ಮಾಡೋದು ಏನಿಲ್ಲ, ವಿತೌಟ್ ಫೈರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಶುರು ಮಾಡೋಣ. ಯಾರ್ಯಾರು ಬಂದ್ರಿ ಎಲ್ಲರಿಗೂ ಹಾಗೆ ನಮಗೆ ಈ ಆಪರ್ಚುನಿಟಿ ಕೊಡ್ತೀರಾ ಅಂತ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಂದಿನಿ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಜಾನ್ಸಿ ಆಂಟಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು. ಇವಾಗ ಶುರು ಮಾಡೋಣ ಹೇಗೆ ಮಾಡೋದು ಅಂತೇಳಿ. ಮೊದಲನೇದಾಗಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬೌಲು ಅಮೂಲ್ ಪೌಡರ್ ತೊಗೊಂಡ್ರೆ, ಮುಕ್ಕಾಲು ಬೌಲು ಡ್ರೈ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5 ಸ್ಪೂನಷ್ಟು ಶುಗರ್ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಮಿಲ್ಕ್ ಪೌಡರ್ ತಗೊಂಡ್ರೆ ಮುಕ್ಕಾಲು ಕಪ್ಪು ಡ್ರೈ ಕೋಕೋನಟ್ ಪೌಡರ್ ಬೇಕು. ಹಾಗೆ ಒಂದು 5 ಸ್ಪೂನು ಶುಗರು. ಮತ್ತು ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಿರೋದ್ರಿಂದ ಸ್ವೀಟು ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಒಂದು 5 ಸ್ಪೂನ್ ಸಾಕಾಗುತ್ತೆ. ಇವಾಗ 2 ಹಾಕಿದ್ದೀನಿ. ಆಮೇಲೆ 1 ಸ್ಪೂನು ಘೀ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಇದೆ, ಆರಾಮಾಗಿ ಮನೆಯಲ್ಲಿ ಮಾಡ್ಕೊಬೋದು. ಯಾರ್ಯಾರು ಇವಾಗ ನೋಡೋಕ್ಕೆ ಟೈಮ್ ಆಗಿಲ್ಲ ಅಥವಾ ನೋಡೋಕ್ಕಾಗಲಿಲ್ಲ ಅಂದರೆ, ಇದು ಅಮೂಲ್ ಕನ್ನಡ ಪೇಜಲ್ಲಿ ಇದ್ದೇ ಇರುತ್ತೆ. ಸೊ ನೋಡಿ ಮಾಡಿ ಮನೇಲಿ, ಈಸಿಯಾಗೂ ಇದೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಮೂಲ್ ಫ್ರೆಶ್ ಕ್ರೀಮು. ನೆಕ್ಸ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ. ಮತ್ತೆ ಏನು ಅಂದರೆ, ಇದು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಜಾಸ್ತಿ ನೀರಿನ ಅಂಶ ಬೇಕಾಗಲ್ಲ. ಸೊ ಇದು ಲಿಕ್ವಿಡೇ ಇರೋದ್ರಿಂದ ನೋಡ್ಬಿಟ್ಟು ಹಾಕಿ. ಇದು ಅಷ್ಟೇ, ಕ್ವಾಂಟಿಟಿ ಒಂದು 2 ಸ್ಪೂನ್ಸ್ ಅಷ್ಟು ಆಯಿತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಮತ್ತು ಈಸಿಯಾಗೂ ಇದೆ, ಮಕ್ಕಳು ಕೂಡ ಮಾಡ್ಕೊಬೋದು ಮನೇಲಿ. ಯಾರಾದರೂ ಅರ್ಜೆಂಟಾಗಿ ಗೆಸ್ಟ್ ಏನಾದರೂ ಬಂದರು ಅಂದರೆ, ಮನೇಲಿ ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸಲ್ಲಂತೂ ಆಗುತ್ತೆ ಇದು ಅಡುಗೆ ಸ್ವೀಟು. ಆದರೆ ನೀವು ಮಾಡಿದರೆ ಗೊತ್ತಾಗುತ್ತೆ, ಈ ಸ್ವೀಟ್ ಅಂತೂ ಬೇಕ್ರಿ ಸ್ವೀಟ್ ಲೆವೆಲ್ಗೆ ಇರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ. ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಿರೋ ಸ್ವೀಟ್ನ ಮಾಡ್ಬೋದಾ ಮನೇಲೇ, ಅದರಲ್ಲೂ ಮನೇಲೇ ಇರೋಂಥ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ. ಅಮೂಲ್ ಪ್ರಾಡಕ್ಟ್ ಅಂತೂ ಇದ್ದೇ ಇರುತ್ತೆ. ಇವೆಲ್ಲ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ, ಮಿಲ್ಕ್ ಪೌಡರ್ ಆಗಲಿ, ಒಂದು 100 ರೂಪಿಯಲ್ಲಿ ಆರಾಮಾಗಿ ಒಂದು 1/4 kg ಜಾಸ್ತಿ ಸ್ವೀಟ್ ಮಾಡ್ಕೊಬೋದು. ಅರ್ಧ kg ಅಷ್ಟೇ ಆಗ್ಬೋದೇನೋ. ನೋಡಿ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ
ಯಾಕೆಂದರೆ ನಾನು ಒಂದು 2-3 ಸರಿ ಮಾಡಿದ್ದೀನಿ. ಸ್ವಲ್ಪ ಹದ ಇದಾಯಿತು ಅಂದರೆ ನೀರು ಅಂದರೆ ಮಿಲ್ಕ್ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಚಪಾತಿ ಹಿಟ್ಟು ಅದಕ್ಕೆ ನಾವು ಕಲಿಸ್ಕೊಬೇಕು. ಸೊ ಹಾಗಾಗಿ ನೋಡಿ ಹಾಕಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಕ್ಲಿಯರಾಗಿ? ಗೊತ್ತಾಗ್ತಾ ಇಲ್ಲ. ಜಾನ್ಸಿ ಆಂಟಿ ಮೊನ್ನೆ ಕಚೋರಿ ಮಾಡೋದು ಹೇಳ್ಕೊಟ್ರು, ನೋಡಿದೆ. ತುಂಬ ಚೆನ್ನಾಗಿದೆ, ಈಸಿಯಾಗಿದೆ. ಇವಾಗ ಸ್ವಲ್ಪ ಹಾಲು ಹಿಡಿಯುತ್ತೆ ಇದು. ನಾನು ಅಮೂಲ್ದು ಮಿಲ್ಕ್ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಯಾಕೆಂದರೆ ಯಾವಾಗ ಏನು ಅಡುಗೆ ಮಾಡಬೇಕಾದ್ರೂ ಫಸ್ಟ್ ಟೈಮ್ ಸ್ವಲ್ಪ ನಮಗೆ ಹದ ಗೊತ್ತಾಗಲ್ಲ, ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಹಾಗೇನಾದರೂ ಇದು ಜಾಸ್ತಿ ಆಯಿತು ಹಾಲು ಅಂತ ಹೇಳಿದರೆ ಸ್ವಲ್ಪ ಡ್ರೈ ಕೋಕೋನಟ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಆ ಕಡೆ ಈ ಕಡೆ ಹಾರ್ತಾ ಇದೆ. ಬೌಲ್ ಥರ ತೊಗೊಬೇಕಿತ್ತು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಿಡಿಯುತ್ತೆ. ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕೆ ಹಾಕ್ತಾ ಇದ್ದೀನಿ. ಏಕೆಂದರೆ ಇದು ಸ್ವೀಟ್ನರ್ ಆಗಿಯೂ ಯೂಸ್ ಆಗೋದ್ರಿಂದ ಸ್ವೀಟು ಬರುತ್ತೆ ಮತ್ತು ಮಿಲ್ಕ್ ಇದಾಗುತ್ತೆ. ಈಗ ಮಕ್ಕಳಿಗೆ ಬೇಕ್ರಿಯಿಂದ ತಂದು ಏನೇನು ಹಾಕಿ ಮಾಡಿರ್ತಾರೆ ಗೊತ್ತಿರಲ್ಲ. ಸೊ ಮನೇಲೇ ಈ ಥರ ಐಟಮ್ನೆಲ್ಲ ಆರಾಮಾಗಿ ಮಾಡಿ ಕೊಡ್ಬೋದು. ನಾನು ಹೇಳಿದಾಗೆ ಒಂದು 100 ರೂಪಿ ರೇಂಜಲ್ಲಂತೂ ಆಗೇ ಆಗುತ್ತೆ, ಅಷ್ಟೇ ಸಾಕು. ನೋಡಿ ಆಲ್ಮೋಸ್ಟ್ ಇದು ಗಟ್ಟಿಯಾಗಿದೆ, ಸಾಕು. ಅದಕ್ಕೆ ನೀವು ನೋಡ್ಕೊಂಡೇ ಹಾಲು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದಾದ್ರೂ. ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ಸೊ ಹಾಲು ಮತ್ತು ಶುಗರ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, ಶುಗರ್ ಪೌಡರ್ ಮಾಡಿ. ಇದಾಗಿದೆ. ಇದು ಗೀ ಹಾಕಿದ್ರಿಂದ ಗೀ ಎಲ್ಲ ಆಚೆ ಬರ್ತಾ ಇದೆ ನೋಡಿ. ಇವಾಗ ಏನು ಮಾಡಬೇಕು ಅಂದರೆ ಇವಾಗ ಒಂದು ಹಾಫನ್ನ ತೆಗೆದು ಇಟ್ಕೊಳ್ಳೋಣ. ಇದು ಸಪ್ರೇಟ್ ಇರಲಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋಕೋ ಪೌಡರ್ ಜೊತೆ. ನೀಟಾಗಿ ಮಿಕ್ಸ್ ಆಗಲಿ. ಸ್ವಲ್ಪ
ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ ಸ್ವೀಟು. ಇದು ಇಷ್ಟಪಟ್ಟು ತಿಂತಾಳೆ. ಇದು ನೀಟಾಗಿ ಮಿಕ್ಸ್ ಆಗಲಿ. ನಾನು 1/2 ಸ್ಪೂನ್ ಅಷ್ಟು ಹಾಕ್ತೀನಿ. ಇದಾಗಿದೆ. ಇದನ್ನು ಇವಾಗ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಸೊ ಇವಾಗ ಈ ಬೌಲಲ್ಲಿ ಇನ್ನೊಂದು ಇಟ್ಕೊಂಡಿದ್ನಲ್ಲ ಪೀಸು, ಅದು ತೊಗೊಂಡಿದ್ವಿ. ಇವಾಗ ಇದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ಲ, ಇದಕ್ಕೆ ನಾನು ಬಾದಾಮಿ ಮತ್ತು ಪಿಸ್ತಾ ಹಾಗೂ ಗೋಡಂಬಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಪಂಪ್ಕಿನ್ ಸೀಡ್ಸು ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವುದು ಇಷ್ಟ ಅದು ಹಾಕ್ಕೊಳ್ಳಿ. ಪಿಸ್ತಾ ಎಲ್ಲ ಇದು ಮಿಕ್ಸ್ ಆಗಿದೆ. ಇವಾಗ ಇದು ಈಗ ಸೈಡಿಗಿರಲಿ. ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದರಲ್ಲಿ ಇದನ್ನು ಇಟ್ಬಿಟ್ಟು ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇನ್ನೊಂದು ಬಟರ್ ಪೇಪರ್ನ ಕ್ಲೋಸ್ ಮಾಡಿ ಇವಾಗ ಇದನ್ನು ನೀವು ಲೆಫ್ಟ್-ಹ್ಯಾಂಡ್ಗೆಲ್ಲಾದ್ರೂ ಇದು ಮಾಡ್ಬೋದು. ನಾನು ಈಸಿಯಾಗಿ ಒಂದು ಪ್ಲೇಟ್ನ ತೊಗೊಂಡು ಇದನ್ನ ಪ್ರೆಸ್ ಮಾಡಿ ಅಗಲ ಮಾಡ್ತೀನಿ.
ಆಗಿದೆ. ಇವಾಗ ಇದು ಇದೆಯಲ್ಲ, ಇದನ್ನು ಅಷ್ಟೇ ನಾವು ರೌಂಡಾಗಿ ಇದನ್ನ ಮಾಡ್ಕೊಬೇಕಾಗುತ್ತೆ. ಸಾಕಾಗುತ್ತೆ ಇಷ್ಟು ರೌಂಡು. ಇವಾಗ ಕರೆಕ್ಟಾಗಿ ಇದನ್ನು ಹೇಗಿಟ್ಬಿಟ್ಟು ಇದನ್ನು ಹೇಗೆ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ಫೋಲ್ಡ್ ಆಗುತ್ತೆ, ಏನು ಭಯ ಬೇಡ. ಇದಕ್ಕೆ ನೀವು ಸಿಲ್ವರ್ ಪೇಪರ್ ಬೇಕಾದರೂ ಅಂಟಿಸ್ಬೋದು. ರೋಲ್ ಆಗಿದೆ ನೋಡಿ ನೀಟಾಗಿ. ನೀಟಾಗಿ ರೋಲ್ ಆಗಿದೆ ಇದು. ಓಕೆ, ಆ್ಯಕ್ಚುಲಿ ಇದನ್ನು ಒಂದು 2 ಅವರ್ಸು ಫ್ರಿಡ್ಜಲ್ಲಿ ಇಡಬೇಕು. ಒಂದು ನಿಮಿಷ, ನಾನು ಹ್ಯಾಂಡ್ ವಾಶ್ ಮಾಡಿ. ಇದು 2 ಅವರ್ಸು ಫ್ರಿಡ್ಜ್ನಲ್ಲಿ ಇಡಬೇಕು. ನೀವು ಇವಾಗ ಇದು ಹೇಗೆ ಬಂದಿದೆ ನೀವು ತೋರಿಸ್ಲಿಲ್ಲ, ಬರೀ ಮಾಡಿದ್ರಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ನಿನ್ನೆ ಮಾಡಿದ್ದೆ, ಇವತ್ತು ಮಧ್ಯಾಹ್ನ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರನೇ. ನೋಡಿ ಹೀಗೆ ಬಂದಿದೆ, ಕಟ್ ಮಾಡಿ ತೋರಿಸ್ತೀನಿ. ಒಂದು ಸೆಕೆಂಡ್. ನಾನು ಇದನ್ನು ಒಂದು 3 ಅವರ್ಸು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ಇಟ್ಬಿಟ್ಟು ಇವಾಗ ತೆಗೆದಿದ್ದೀನಿ. ಅದನ್ನು ಕಟ್ ಮಾಡ್ಬೋದು. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಏಕೆಂದರೆ ಸೆಟ್ ಆಗೋದಕ್ಕೆ ಒಂದು 2 ಅವರ್ಸ್ ಬೇಕಾಗುತ್ತೆ. ಫ್ರಿಡ್ಜ್ನಲ್ಲಿ ಇಟ್ಟರೆ ಸೆಟ್ ಆಗಿರುತ್ತೆ 2 ಅವರ್ಸು. ನೋಡಿ ಹೀಗೆ ಬಂದಿದೆ. ಇದು ಇವಾಗ ಮಾಡಿದ್ದು. ಇದು ನಾನೊಂದು 2-3 ಅವರ್ಸ್ ಮುಂಚೆ ಮಾಡಿ ಇಟ್ಟಿದ್ದು. ಒಳಗಡೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ. ನೋಡಿ ಇದು ನಾನು ಫ್ರಿಡ್ಜಿಗೆ ಇಟ್ಬಿಟ್ಟೆ, ಆಮೇಲೆ ಯೂಸ್ ಮಾಡ್ತೀನಿ.
ಇದು ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ಅದಕ್ಕೆ ಮುಂಚೆನೇ ಮಾಡಿಬಿಟ್ಟು ಇಟ್ಟಿದ್ದೆ ಫ್ರಿಡ್ಜ್ಗೆ. 1-2 ಅವರ್ಸ್ ಆದಮೇಲೆ ತೆಗೆದು ಕಟ್ ಮಾಡಿದ್ದೀನಿ. ನೋಡಿ ಚಾಕ್ಲೇಟ್ ರೋಲ್ ಹೇಗೆ ಬಂದಿದೆ ಅಂತ. ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣ್ತಿದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಮಾಡಿ ತಿಂದಿದ್ದೀನಿ, ಒಂದು ಮನೆಯಲ್ಲಿ 1-2-3 ಟೈಮ್ಸ್ ಮಾಡಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಬೇಕ್ರಿ ಸ್ವೀಟ್ ರೇಂಜಿಗಿದೆ. ಯಾರಿಗೂ ಮನೇಲಿ ಮಾಡಿದ್ದು ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ಇವಾಗ ಮಾಡಿದ್ದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಮಗಳು ಇಲ್ಲ ಇದ್ದಾಳೆ, ಅವಳು ವಿಡಿಯೋ ಮಾಡ್ತಾಳೆ. ಸೊ ಈ ಥರ ಸ್ವೀಟ್ ಮಾಡಿಕೊಟ್ರೆ ವಿಡಿಯೋನ ಖುಷಿಯಿಂದ ಇಡ್ತಾಳೆ. ಏಕೆಂದರೆ ಅವರಿಗೂ ಇಷ್ಟ ಆಗುತ್ತಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ. ಇದು ಅಮೂಲ್ದು ಫೇಸ್ಬುಕ್ ಲೈವ್ ಚಾನಲ್ನಲ್ಲಿ ಇದ್ದೇ ಇರುತ್ತೆ. ಸೊ ನೋಡಿ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದಂತೂ ತುಂಬ ಚೆನ್ನಾಗಿದೆ, ಈಸಿಯಾಗಿ, ಏನು ಎಡವಟ್ಟಾಗುತ್ತೆ ಅಂತಲೂ ಏನಿಲ್ಲ. ಏನಾದರೂ ಚೂರು ಹೆಚ್ಚು ಕಮ್ಮಿ ಆದ್ರೂ ಡ್ರೈ ಕೋಕೋನಟ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಬೋದು. ಆ ಥರ ಏನು ಹಾಳಾಗಲ್ಲ, ಮತ್ತು ಸ್ಟವ್ ಯೂಸ್ ಮಾಡೋ ಹಾಗೆ ಇಲ್ಲ, ಹಾಗೆ ಮಾಡಿದ್ದು. ಸೊ ಚೆನ್ನಾಗಿ ಬಂದಿದೆ, ನೀವು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿನ ಮಾಡೋದಕ್ಕೆ ನಮಗೆ ನಮ್ಮ ಅಮೂಲ್ ಕನ್ನಡ ಚಾನಲ್ ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.